ನಮಸ್ಕಾರ ಗೆಳೆಯರೆ, ಇವತ್ತು ನಾವು ನೋಡೋಣ 2025 ಮಾರ್ಚ್ ಡಾಟಾ ಪ್ರಕಾರ ವಿಶ್ವದ ಟಾಪ್ 10 ಯಾವ ದೇಶಗಳಲ್ಲಿ ಹೆಚ್ಚು ಭಾರತೀಯರು ಎಷ್ಟು ಸಂಖ್ಯೆಯಲ್ಲಿ ಇರುತ್ತಾರೆ ಮತ್ತು ಆ ದೇಶಗಳ ರಾಜಧಾನಿ ಯಾವುದು ಅಂತ ಕೂಡ ತಿಳ್ಕೊಳ್ಳೋಣ. ಭಾರತದಿಂದ ವಿದೇಶಕ್ಕೆ ಹೋಗೋ ಜನರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರುತ್ತಾ ಇರುತ್ತೆ. ಕೆಲವರು ಓದಕ್ಕೆ ಹೋಗ್ತಾರೆ, ಕೆಲವರು ಕೆಲಸಕ್ಕೆ, ಮತ್ತೊಂದು ಸುಗಮ ಜೀವನಕ್ಕಾಗಿ. ಇವತ್ತು ನಾವು ನೋಡೋಣ ಯಾವ ದೇಶಗಳಲ್ಲಿ ಎಷ್ಟು ಭಾರತೀಯರು ಇರ್ತಾರೆ ಅಂತ. ಮೊದಲನೇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇದರ ಕ್ಯಾಪಿಟಲ್ ವಾಷಿಂಗ್ಟನ್ DC. ಇಲ್ಲಿ ಭಾರತೀಯರ ಸಂಖ್ಯೆ ಸುಮಾರು 54 ಲಕ್ಷ. ಎರಡನೇದು ಯುನೈಟೆಡ್ ಅರಬ್ ಎಮಿರೇಟ್ಸ್, ಇದರ ಕ್ಯಾಪಿಟಲ್ ಅಬುಧಾಬಿ. ಇಲ್ಲಿನ ಭಾರತೀಯರ ಸಂಖ್ಯೆ ಸುಮಾರು 35 ಲಕ್ಷ. ಮೂರನೇ ದೇಶ ಮಲೇಷಿಯಾ, ಇದರ ಕ್ಯಾಪಿಟಲ್ ಕುವಾಲಾಲಂಪುರ್. ಈ ದೇಶದ ಭಾರತೀಯರ ಸಂಖ್ಯೆ ಸುಮಾರು 29 ಲಕ್ಷ ಆಗಿರುತ್ತೆ. ನಾಲ್ಕನೇದು ಕ್ಯಾನಡಾ, ಇದರ ಕ್ಯಾಪಿಟಲ್ ಒಟಾವಾ. ಈ ದೇಶದ ಭಾರತೀಯರ ಸಂಖ್ಯೆ ಸುಮಾರು 28 ಲಕ್ಷ. ಐದನೇದು ಸೌದಿ ಅರೇಬಿಯಾ, ಇದರ ಕ್ಯಾಪಿಟಲ್ ರಿಯಾದ್. ಈ ದೇಶದಲ್ಲಿ 24 ಲಕ್ಷ ಭಾರತೀಯರು ನೆಲೆಸಿದ್ದಾರೆ. ಆರನೇದು ಮಯನ್ಮಾರ್, ಇದರ ಕ್ಯಾಪಿಟಲ್ ನಯಪೀಡಿವಾ. ಈ ದೇಶದ ಭಾರತೀಯರ ಸಂಖ್ಯೆ ಸುಮಾರು 20 ಲಕ್ಷ ಆಗಿರುತ್ತೆ. ನೆಕ್ಸ್ಟ್ ಏಳನೇ ಕಂಟ್ರಿ ಯುನೈಟೆಡ್ ಕಿಂಗ್ಡಮ್, ಇದರ ಕ್ಯಾಪಿಟಲ್ ಲಂಡನ್. ಇದು ಬಹಳ ಭಾರತೀಯರ ಕನಸಿನ ರಾಜಧಾನಿ. ಈ ದೇಶದಲ್ಲಿ ಸುಮಾರು 18.6 ಲಕ್ಷ ಭಾರತೀಯರು ನೆಲೆಸಿದ್ದಾರೆ. ಸೊ ಎಂಟನೇ ದೇಶ ಸೌತ್ ಆಫ್ರಿಕಾ, ಇದರ ಫೇಮಸ್ ಕ್ಯಾಪಿಟಲ್ ಕೇಪ್ ಟೌನ್. ಈ ದೇಶದಲ್ಲಿ 17 ಲಕ್ಷ ಭಾರತೀಯರು ನೆಲೆಸಿದ್ದಾರೆ. ಸೊ ಒಂಬತ್ತನೇ ದೇಶ ಶ್ರೀಲಂಕಾ, ಇದರ ಕ್ಯಾಪಿಟಲ್ ಕೊಲಂಬೋ. ಈ ದೇಶದಲ್ಲಿ ಭಾರತೀಯರ ಜನಸಂಖ್ಯೆಯು ಸರಿಸುಮಾರು 16 ಲಕ್ಷ ಇರುತ್ತೆ. ಹತ್ತನೇ ದೇಶ ಕುವೈಟ್, ಇದರ ಕ್ಯಾಪಿಟಲ್ ಕುವೈಟ್ ಸಿಟಿನೇ ಆಗಿರುತ್ತೆ. ಇಲ್ಲಿ ಭಾರತೀಯರ ಸಂಖ್ಯೆ ಸುಮಾರು 10 ಲಕ್ಷ. ಸೊ ಗೆಳೆಯರೆ, ಈ ಟಾಪ್ 10 ದೇಶದಲ್ಲಿ ನಮ್ಮ ಭಾರತೀಯರು ಜನಸಂಖ್ಯೆ ನೋಡಿದ ಮೇಲೆ ನಿಮಗೆ ಯಾವ ದೇಶ ಇಷ್ಟ ಆಯಿತು ಹೇಳಿ ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಗಳು ಯಾವ ದೇಶದಲ್ಲಿ ಇದ್ದಾರೆ ಅಂತ ತಿಳಿಸಿ. ಈ ವಿಡಿಯೋ ಅವರ ಜೊತೆಗೆ ಶೇರ್ ಮಾಡಿ. ನನ್ನ ಹೆಸರು ಮಿಸ್ಟರ್ ಮ್ಯಾಪ್. ಹೀಗೆ ಇಂಥ ಇನ್ಫಾರ್ಮೇಟಿವ್ ಟ್ರಾವೆಲ್ ವೀಡಿಯೋಸ್ ನಿಮಗೆ ಬೇಕಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಮತ್ತೆ ಸಿಗೋಣ ನೆಕ್ಸ್ಟ್ ಟ್ರಾವೆಲ್ ಬ್ಲಾಗಲ್ಲಿ.